ಸರ್ ನಿಮ್ಮ ಹತ್ರ ಖಾಲಿ ಸೈಟ್ ಇದೆಯಾ, ಈ ಥರ ಒಂದು ಮನೆ ಕಟ್ಟಬೇಕಾ ಅಂದರೆ ನಿಮ್ಮ ಹತ್ರ ಕೇವಲ 10 ಲಕ್ಷ ದುಡ್ಡಿದ್ರೆ ಸಾಕು. ಯಾವ ಥರ ಕಟ್ಬೋದು ಅಂತ ಹೇಳಿ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದರಲ್ಲಿ ಯಾವುದು ಸುಳ್ಳು ಇಲ್ಲ, ಫೇಕು ಇಲ್ಲ. ಸರ್, ನಾಡ ಹಬ್ಬ ದಸರಾಗೋಸ್ಕರ ಯಾರೆಲ್ಲ ಮನೆ ಕಟ್ಸ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಬಂಪರ್ ಆಫರೇ ನಡೀತಾ ಇದೆ ನಮ್ಮ ಚರೀಶ್ ಹ್ಯಾಪಿ ಹೋಮಲ್ಲಿ. ಅದು 5 ರಿಂದ 6 ಲಕ್ಷ ಕನ್ಸ್ಟ್ರಕ್ಷನಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಬಡವರು ಮಧ್ಯಮ ವರ್ಗದವ್ರಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಆ ಮನೆ ಕಟ್ಟಬೇಕು ಅಂತ ಹೇಳ್ದವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಮನೆ ನಾವು ಕಟ್ಕೊಡ್ತೀವಿ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಅನುಪ. ಸೊ ನಾನು ಚರೀಶ್ ಹ್ಯಾಪಿ ಹೋಮ್ಸಿಂದ ಬಂದಿರೋದು. ಇಲ್ಲಿ ನೀವು ನೋಡ್ತಿರೋ ಮನೆ ಇದೆಯಲ್ಲ, ಸೊ ಇದು ಕಂಪ್ಲೀಟ್ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಕಟ್ಟಿರೋ ಅಂಥ ಮನೆ. ಸೊ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿರೋಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿದ್ರು ಮನೆ ಕಟ್ಟಬೇಕು ಅಂತ ಆಸೆ ಇದೆಯಾ, ನಿಮ್ಮ ಹತ್ರ ಕೇವಲ 10 ಲಕ್ಷ ದುಡ್ಡು ಇಟ್ಕೊಳ್ಳಿ, ಈ ಥರ ಬ್ಯೂಟಿಫುಲ್ ಆಗಿರೋಂಥ ಮನೆನ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಗ್ರೌಂಡ್ ಫ್ಲೋರ್, ಇದು G+3 ಫ್ಲೋರ್ ಬಿಲ್ಡಿಂಗು 30-40 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ಮತ್ತು ಇಲ್ಲಿ 2 ಕಾರ್ ಪಾರ್ಕಿಂಗು ಮತ್ತು 2 ವೀಲರ್ ಪಾರ್ಕಿಂಗ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. 10,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಷ್ಟು ಜನ ಸ್ಟೇ ಆಗ್ತಾರೆ, ಎಷ್ಟು ಮನೆ ಇದೆ, ಅಲ್ಲಿಗೆ ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡಿರ್ಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡೋ ಅಂಥದ್ದು. ಇಲ್ಲಿನ ವಿಶೇಷತೆ ಏನು ಗೊತ್ತಾ ಸರ್, ಇಲ್ಲಿರೋ ನಮ್ಮ ಓನರು, ನಮ್ಮ ಕ್ಲೈಂಟ್ ಏನಿದಾರಲ್ಲ, ಅವರು ಅವ್ರ ಸ್ವಂತ ದುಡಿಮೆಯಿಂದ EMI ಕಟ್ತಾ ಇಲ್ಲ. ಪ್ಲ್ಯಾನಿಂಗಲ್ಲಿ ಕೊಟ್ಟಿರೋಂಥ ರೆಂಟಲ್ ಹೌಸ್ದು ರೆಂಟಿಂದ EMIನ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರು ಯಾವುದೇ ಸಾಲ ಅನ್ನೋದು ಇಲ್ದಂಗೆ EMIನ ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ತೋರಿಸ್ದೆ. ಪಾರ್ಕಿಂಗ್ ಆದಮೇಲೆ ಇದೊಂದು 2 BHK ಹೌಸು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೇನ್ ಡೋರ್ ಆಗಿರ್ಬೋದು, ಹಾಕಿರೋಂಥ ಫ್ಲೋರಿಂಗ್ ಆಗಿರ್ಬೋದು, ಲಿವಿಂಗ್ ಹಾಲಲ್ಲಿ ಯಾವ ಮೆಟೀರಿಯಲಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಕ್ವಾಲಿಟಿ ವೈಸು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ದಲ್ಲೇ ಬೆಸ್ಟ್ ಕ್ವಾಲಿಟಿ ರಿಸಲ್ಟ್ಸ್ ಕೊಡ್ತೀವಿ. ಆ್ಯಂಡ್ ಇದು 2 ಬೆಡ್ರೂಮ್ಸ್ ಇದೆ. ಸೊ ಬೆಡ್ರೂಮ್ಸಲ್ಲೂ ಅಷ್ಟೇ ಸ್ಪೇಷಿಯಸ್ ಆಗಿ ಪ್ಲ್ಯಾನ್ ಮಾಡಿರೋವಂಥದ್ದು. ಕಿಚನ್ನು ಅಷ್ಟೇ ಸ್ಪೇಷಿಯಸ್ ಆಗಿದೆ, ನೋಡ್ಬೋದು ನೀವು. ಅಲ್ಲಿ 2 ಕಾರ್ ಪಾರ್ಕಿಂಗ್ ಮಾಡಿ ಇಷ್ಟು ದೊಡ್ಡದಾಗಿ ಕಿಚನ್ನು, ಯುಟಿಲಿಟಿ, 2 ಬೆಡ್ರೂಮು ಎಲ್ಲ ನಾವು ಪ್ಲ್ಯಾನ್ ಮಾಡಿ ಕೊಟ್ಟಿರೋದು. ಪ್ರಾಪರಾಗಿ ಒಂದು ರೆಂಟ್ ಅಂತಂತೂ ಸಿಕ್ಕೇ ಸಿಗುತ್ತೆ. ಆ ರೆಂಟಿಂದ ಅವರು EMIಗೆ ಹೆಲ್ಪ್ ಆಗುತ್ತೆ. ಗ್ರೌಂಡ್ ಫ್ಲೋರ್ ಆಯಿತು. ಈಗ ನಿಮಗೆ 1st, 2nd, 3rd, 4th ಎಲ್ಲ ತೋರಿಸ್ತೀನಿ, ಬನ್ನಿ ಸರ್. ಸೊ ಇವಾಗ 1st ಫ್ಲೋರ್ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟೇರ್ ಕೇಸಲ್ಲಿ ಲಪೋತ್ರ ಗ್ರನೈಟ್ ಯೂಸ್ ಮಾಡಿದ್ದೀವಿ ಆ್ಯಂಡ್ SS ರೈಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ ಪೇಂಟಲ್ಲೂ ಎಷ್ಟು ಎಲಿಗೆಂಟಾಗಿ ಕಾಣಿಸೋ ಅಂಥ ಪೇಂಟ್ನ ಯೂಸ್ ಮಾಡೋದು. ಮತ್ತು ಏನಂದರೆ ಒಂದು ಮನೆ ಕಟ್ಟಬೇಕು ಅಂದರೆ ಅವ್ರದ್ದೇ ಆದ ಕನಸು ಇಟ್ಕೊಂಡಿರ್ತಾರೆ. ಆ ಕನಸಿಗೆ ಜೀವ ತುಂಬ ಕೆಲಸ ಚರೀಶ್ ಹ್ಯಾಪಿ ಹೋಮಿಂದ ಮಾಡ್ತೀವಿ. ಸೊ ಇದು ಬಂದು 2 ಮನೆ ಇದೆ 1st ಫ್ಲೋರಲ್ಲಿ. ಒಂದು 2 BHK ಇದೆ, ಇನ್ನೊಂದು 2 ಸಿಂಗಲ್ BHK ಇದೆ. ಸೊ 2 BHKದು ರೆಂಟು ನಿಮಗೆ ಆಲ್ರೆಡಿ ಕೆಳಗಡೆನೂ ನಾನು ಹೇಳಿದೆ 2 BHK ಬರುತ್ತೆ ಅಂತ, ಪ್ಲಸ್ 2 BHK ಪ್ಲಸ್ 1 BHK. ಸೊ ಅದರಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಷ್ಟು EMIಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ. ಓಕೆನಾ? ಸೊ ನಾನು ಇವಾಗ 2 BHK ಹೌಸ್ ತೋರಿಸ್ತಾ ಇದ್ದೀನಿ. ಸೊ ಮೇನ್ ಡೋರು ಅಷ್ಟೇ, ಇದು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ. ಸೊ ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ನೋಡ್ಬೋದು ಲಿವಿಂಗ್ ಹಾಲು. ಸೊ ಒಂದು ಸೋಫಾ ಅರೇಂಜ್ಮೆಂಟ್ಸ್ ಆಗ್ಬೋದು, ಒಂದು ಎಲೆಕ್ಟ್ರಿಕಲ್ TV ಪಾಯಿಂಟ್ ಆಗಿರ್ಬೋದು, ಸೊ ಚಿಕ್ಕದಾಗಿ ಒಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿರೋದಾಗಿರ್ಬೋದು. ಸೊ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಪ್ರಾಪರ್ ಪ್ಲ್ಯಾನಿಂಗಲ್ಲೇ ಆಗೋದು. ಇದು 2 ಬೆಡ್ರೂಮ್ ಇದೆ. ಸೊ ಬೆಡ್ರೂಮಲ್ಲೂ ಅಷ್ಟೇ ಈವನ್ ಎಷ್ಟು ಸ್ಪೇಷಿಯಸ್ ಆಗಿರೋ ಬೆಡ್ರೂಮು. ಮತ್ತು ಇಲ್ಲೂ ಅಷ್ಟೇ ಇದು ಮಾಸ್ಟರ್ ಬೆಡ್ರೂಮ್ ಥರ. ಸೊ ವಿತ್ ವಾಸ್ತು ಪ್ರಕಾರ ಮನೆ ರೆಂಟ್ ಕೊಡಬೇಕು ಅಂದರೂ ವಾಸ್ತು ನೋಡ್ತಾರೆ ರೆಂಟಿಗೆ ಬರೋರು. ಸೊ ಅವ್ರಿಗೂ ಒಂದು ವಾಸ್ತು ಕಂಪ್ಲೀಟಾಗಿ ನೀಟಾಗಿ ಮೇಂಟೈನ್ ಆಗಿರಬೇಕು. ಸೊ ಇಲ್ಲಿ ಯುಟಿಲಿಟಿ ಆಗಿರ್ಬೋದು ಎಲ್ಲದೂ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಕೊಟ್ಟಿರೋದಕ್ಕೆ ಈ ಮನೆದು ರೆಂಟ್ ಕೂಡ ಜಾಸ್ತಿನೇ ಬರ್ತಾ ಇದೆ. 1st ಫ್ಲೋರ್ ತೋರಿಸ್ದೆ. ಈಗ ಮೇಯ್ನ್ ಇರೋದು ಡ್ಯೂಪ್ಲೆಕ್ಸ್ ಹೌಸು, ಅದು 2nd ಆ್ಯಂಡ್ 3rd ಫ್ಲೋರಲ್ಲಿರೋದು. ಸೊ ಇವಾಗ ಅದನ್ನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಇಂಟೀರಿಯರ್ಸಿಂದ ಅಲಂಕಾರ ಮಾಡಿದ್ದೀವಿ. ಮನೆ ಅಂತ ಬಂದರೆ ಆ ಮನೆಗೆ ಬೇಕಾಗಿರೋ ಅಲಂಕಾರ ಇಂಟೀರಿಯರ್ ವರ್ಕಲ್ಲಿ ಮಾಡ್ತೀವಿ. ಅದರಲ್ಲೂ ಅಷ್ಟೇ ಒಂದು ಮೆಟೀರಿಯಲ್ ಕಾಂಪ್ರಮೈಸ್ ಆಗಲ್ಲ. ಆ್ಯಂಡ್ ಒಬ್ಬೊಬ್ಬರು ಭಾವನೆಗಳು, ಕಷ್ಟ, ಸುಖ, ನೋವು, ನಲಿವು ಎಲ್ಲ ಒಂದು ಮನೇಲಿ ಇರುತ್ತೆ. ಆ ಮನೆಯನ್ನು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿ ಕೊಡೋ ಅಂಥದ್ದು ಚರೀಶ್ ಹ್ಯಾಪಿ ಹೋಮ್ ಮಾಡಿದೆ. ಸೊ ಎಂಟ್ರೆನ್ಸಲ್ಲಿ ಮೇನ್ ಡೋರ್ ಟೀಕ್ ವುಡ್ಡಲ್ಲಿದೆ. ಸೊ ಮೇನ್ ಡೋರು ಅಷ್ಟೇ ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿದೆ. ವಿತ್ ಬ್ರಾಸ್ ಫಿಟ್ಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಫೋಯರ್ ನೋಡ್ತಾ ಇರ್ಬೋದು. ಫೋಯರು ಇಲ್ಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಡಬಲ್ ಹೈಟ್ ವಾಲ್ ಇದೆ. ಸೊ ಎಂಟ್ರಿನೇ ನಿಮಗೆ ಫುಲ್ಲು ಝೂಮಲ್ಲಿದೆ. ಸೊ ಇಲ್ಲಿ ನೋಡಿ ಫೋಯರಲ್ಲಿ ಒಂದು ಗ್ಲಾಸು MS ಫ್ರೇಮ್ ಎಲ್ಲ ಕೊಟ್ಬಿಟ್ಟು ಬಂದ ತಕ್ಷಣ ಒಂದು ಪ್ಲೆಸೆಂಟ್ ಫೀಲ್ ಇರಲಿ ಅಂತ ಹೇಳಿ ಬುದ್ಧನ ಕೂಡ ಇಟ್ಟಿದ್ದಾರೆ. ಸೊ ಬರ್ತಿದ್ದವ್ರಿಗೆ ಶಾಂತಿಯಾಗಿ ಬರಲಿ ಮನೆಗೆ ಅಂತ. ಆ್ಯಂಡ್ ವಾಲಲ್ಲೆಲ್ಲ ಲೆಡ್ಜಸ್ ಪ್ರೊವೈಡ್ ಮಾಡಿರೋದಾಗಿರ್ಬೋದು. ಈ ಮನೆ ಎಷ್ಟು
ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಇದೇ ಥರ ನಿಮಗೂ ಮನೆ ಕಟ್ಸ್ಬೇಕು ಅಂದ್ಕೊಂಡಿದ್ರೆ ಇದಕ್ಕಿಂತ 100ರಷ್ಟು ಡಿಸೈನ್ಗಳು ಹೊಸತನಕ್ಕೆ ತಕ್ಕಂತೆ ಹೊಸದಾಗಿ ಎಷ್ಟೊಂದಿದೆ, ಅದನ್ನೆಲ್ಲ ನಿಮ್ಮ ಮನೆಗಳಲ್ಲೂ ನೀವು ಮಾಡಿಸ್ಕೊಬೋದು. ಆ್ಯಂಡ್ ಇದೊಂದು ಬಾಲ್ಕನಿ, ಸ್ಪೇಷಿಯಸ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ವಾಲಲ್ಲಿ ಕ್ಲೀನಿಂಗ್ ಈಸಿ ಆಗಿರ್ಬೋದು, ಮತ್ತು ನೋಡೋದಕ್ಕೆ ಎಲಿಗೆಂಟಾಗಿ ಕಾಣೋದಕ್ಕೆ ಎಲಿವೇಷನಲ್ಲಿ. ಸೊ ಇಲ್ಲಿ ಸ್ಟೋನ್ ಕ್ಲಾಡಿಂಗ್ ಮಾಡಿರೋದು. ಫಾಲ್ ಸೀಲಿಂಗು, ಟಿ ವಿ ಯೂನಿಟ್ಟು, ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಲೈಟ್ಸ್ ಕೊಟ್ಟು ಅಲ್ಲಿ ಲೈಟ್ಗಳಿಂದ ಅಲಂಕಾರ ಮಾಡಿರೋದು. ಮತ್ತು ಇಲ್ಲಿ ಲ್ಯಾಕರ್ಡ್ ಗ್ಲಾಸ್ ಕೊಟ್ಟು ಟಿ ವಿ ಯೂನಿಟ್ನ ಹೈಲೈಟ್ ಮಾಡಿರೋ ಅಂಥದ್ದು. ಕಿಚನ್ಗೂ ಮತ್ತು ಲಿವಿಂಗ್ ಹಾಲ್ಗೂ ಸ್ಟೆಪ್ ಅಪ್ ಹೈಟ್ ಡಿಫ್ರೆನ್ಸ್ ಇದೆ. ಸೊ 2 ಸ್ಟೆಪ್ನ ಹತ್ತಿ ಹೋದರೆ ನಿಮಗೆ ಇಲ್ಲಿ ಕಿಚನ್ ಸಿಗುತ್ತೆ. ಇದು ಓಪನ್ ಕಿಚನ್ನು, ಐಲ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಐಲ್ಯಾಂಡ್ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಕಿಚನ್ನು ಹೈಲೈಟಾಗಿ ಕಾಣಿಸ್ತಾ ಇರೋದು. ಇಲ್ಲಿ ಕಂಪ್ಲೀಟ್ ವೈಟ್ ಥೀಮ್ ಇಟ್ಕೊಂಡು ಮಾಡಿರೋ ಅಂಥದ್ದು. ಇಲ್ಲಿ ಇದು ಅಕ್ರೆಲಿಕ್ ಫಿನಿಶ್ ಲ್ಯಾಮಿನೇಟ್ಸ್ ಇದೆ. ಆ್ಯಂಡ್ ಇಲ್ಲಿ ಗ್ಲಾಸ್ ಇದೆ, ಫ್ಲೂಟೆಡ್ ಗ್ಲಾಸ್ ಇದೆ. ಟೈಲ್ಸ್ ನೋಡ್ಬೋದು, ವೈಟ್ ಕಲರ್ ಟೈಲ್ಸು ಎಷ್ಟು ಕ್ಲೀನಾಗಿ, ಮತ್ತು ಕ್ವಾಡ್ಸ್ ಕೌಂಟರ್ ಟಾಪಲ್ಲಿ ಕ್ವಾಡ್ಸ್ ಯೂಸ್ ಮಾಡಿರೋದಾಗಿರ್ಬೋದು. ಇಲ್ಲಿ ನೋಡಿ ಸ್ಲೈಡಿಂಗ್ ಡೋರ್, ಇದು ಶಟರು. ಮಿಕ್ಸಿನೋ ಏನೋ ಒಂದು ಪ್ಲೇಸ್ ಮಾಡಿದ್ರು ಈ ಜಸ್ಟ್ ಹಿಂಗೆ ಏನು ಮೂವ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಈಸಿಯಾಗಿ ಆ್ಯಕ್ಸೆಸ್ ಸಿಕ್ಬಿಡುತ್ತೆ. ಓವನ್ ಪ್ಲೇಸ್ ಮಾಡೋದಕ್ಕೆ, ಮತ್ತು ಇಲ್ಲಿ ಆನಿಯನ್ನು, ಏನದು ಗಾರ್ಲಿಕ್ಕು ಎಲ್ಲ ಪ್ಲೇಸ್ ಮಾಡೋದಕ್ಕೆ ಬ್ಯಾಸ್ಕೆಟ್ಸ್ ಪ್ರೊವೈಡ್ ಮಾಡಿರೋದಾಗಿರ್ಬೋದು. ಇವಾಗ ಇಲ್ಲಿ ದೇವ್ರ ಮನೆ ನೋಡ್ತಾ ಇದ್ದೀರಾ, ದೇವ್ರ ಮನೆಯೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ವರ್ಕ್ಸಲ್ಲಿ ಫಿನಿಶಿಂಗ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಗಣೇಶ ಪ್ಲೇಸ್ ಮಾಡಿದ್ದೀವಿ, ಯಾವ ವಿಘ್ನನೂ ಇಲ್ದಲೆ ಮನೆ ಶಾಂತಿಯಾಗಿರಲಿ ಅಂತ ಹೇಳಿ. ವಾಸ್ತುನೂ ಅಷ್ಟೇ ಸರ್, ವಾಸ್ತು ತುಂಬ ಇಂಪಾರ್ಟೆಂಟು. ಒಬ್ಬರು ಮನೆಗೆ ಹೋಗ್ತಾರೆ ಅಂದರೆ ಆ ಮನೇಲಿ ಶಾಂತಿ, ನೆಮ್ಮದಿ, ಏನೋ ಖುಷಿ ಇರಬೇಕು ಅಂದರೆ ವಾಸ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರೊಂದು ಅಭಿವೃದ್ಧಿ ಕಾಣಬೇಕು ಅಂದ್ರೂ ವಾಸ್ತು ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೊಂದು ಜನ ಈ ಮನೆ ಗೃಹ ಪ್ರವೇಶಕ್ಕೆ ಬಂದವ್ರು ಕೇಳಿದ್ರಂತೆ, ಯಾರು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿರೋ ಅಂಥವ್ರು ಅಂತ. ಆ್ಯಂಡ್ ಇದು ಬಂದು ಒಂದು ಏನು ಡೈನಿಂಗ್ ಹಾಲು. ಇಲ್ಲಿಗೆ ಕ್ರಾಕರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ಒಂದು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ಕೌಂಟರ್ ಟಾಪು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರಿಡ್ಜ್ ಕಾನ್ಸೆಪ್ಟಲ್ಲಿದೆ ಇದು. ಸೊ ಎಂಟ್ರಿಲಿ ನಿಮಗೆ ಸ್ಕೈಲೈಟ್ ತೋರಿಸೋದ್ವಲ್ಲ, ಅದೇ ಥರ ಇಲ್ಲಿ ಡೈನಿಂಗ್ ಹಾಲ್ಗೂ ಸ್ಕೈಲೈಟ್ ಬರುತ್ತೆ. ಅದು ಎರಡಕ್ಕೂ ಇಂಟರ್ಲಿಂಕ್ ಆಗಿ ಬ್ರಿಡ್ಜ್ ಥರ ಇಲ್ಲಿ ಕಾನ್ಸೆಪ್ಟ್ ಇರೋದು. ಸೊ ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಮಾಡಿ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿರೋದು. ಸೊ ಅದು ರಿಚ್ ಲುಕ್ ಕೊಡ್ತಾ ಇದೆ ಈ ಮನೆಗೆ. ಅದು ಪೇರೆಂಟ್ಸ್ ರೂಮ್ ಇದೆ, ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಕಿಚನ್ಗೆ ಯುಟಿಲಿಟಿನೂ ಅಷ್ಟೇ ಸ್ಪೇಷಿಯಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಯಾವುದೇ ಒಂದು ಪಾತ್ರೆಗಳು ಒಳಗಡೆ ತೊಳೆಯೋಕ್ಕಾಗಲ್ಲ, ಆಚೆ ನೀಟಾಗಿ ತೊಳ್ಕೊಬೋದು. ಸೇಫ್ಟಿ ಇಂಪಾರ್ಟೆಂಟು, ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿರೋದು. 2nd ಫ್ಲೋರ್ ಆಯಿತು, 3rd ಫ್ಲೋರ್ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಈ ಮನೆ ನೋಡಿದಾಗ ಅನಿಸ್ಬೋದು 30-40 ಸೈಟಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿ ಇಷ್ಟು ವೆರೈಟಿಯಾಗಿ ಡಿಸೈನ್ ಮಾಡ್ಬೋದಾ ಅಂತ ಹೇಳಿ. ನಾವು ಚೆರಿಷ್ ಹ್ಯಾಪಿ ಹೋಮ್ಸ್ ಅವ್ರು ಮಾಡಿ ತೋರಿಸಿದ್ದೀವಿ. ಆ್ಯಂಡ್ ಇಲ್ಲಿ 3 ಬೆಡ್ರೂಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಮಾಸ್ಟರ್ ಬೆಡ್ರೂಮು. ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಅದಕ್ಕೆ ಅದ ಲಕ್ಸುರಿ ಅಲಂಕಾರ ಕೂಡ ಆಗಿದೆ. ಮಾಸ್ಟರ್ ಬೆಡ್ರೂಮಲ್ಲಿ ಬೆಡ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ನೋಡ್ಬೋದು, ವಾಲ್ ಪ್ಯಾನಲಿಂಗ್ ನೋಡ್ಬೋದು, ವಾಲ್ ಪೇಪರ್ ಯೂಸ್ ಮಾಡಿರೋದು, ಫ್ಲೂಟೆಡ್ ಪ್ಯಾನಲ್ಲು, ಮಿರರ್ದು ಶೇಪು, ಮತ್ತು ಹ್ಯೂಜ್ ವಿಂಡೋಸು. ಸೊ ಎಲ್ಲೂ ಗಾಳಿ ಬೆಳಕು ಅನ್ನೋದೇ ತೊಂದರೆನೇ ಇಲ್ಲ ಸರ್. ಬೆಂಗಳೂರಲ್ಲಿ ಮತ್ತು ಎಲ್ಲೇ ಕಟ್ಟಲಿ ನೀವು ಮನೆ, ಕಾಂಪ್ಯಾಕ್ಟೆಡ್ ಏರಿಯಾ ಅಂತ ಬಂದಾಗ ಗಾಳಿ ಬೆಳಕು ತೊಂದರೆ ಆಗುತ್ತೆ. ಆ ಗಾಳಿ ಬೆಳಕಿಗೂ ತೊಂದರೆ ಆಗಬಾರ್ದು, ಆ ಥರ ಪ್ಲ್ಯಾನ್ ಮಾಡೋದು. ಇದು ವಾಕಿನ್ ವಾರ್ಡ್ರೋಬ್ ಏರಿಯಾ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಸ್ಲೈಡಿಂಗ್ ಡೋರ್ಸ್ ಇದೆ. ಆ್ಯಂಡ್ ಇದು ಅಷ್ಟೇ ಓಪನಬಲ್ ಡೋರ್ ಕೊಟ್ಟಿದ್ದೀವಿ. ಇದೊಂದು ಹ್ಯೂಜ್ ಮಿರರ್ ಇದೆ. ಆ್ಯಂಡ್ ಇದು ಅಟ್ಯಾಚ್ ಟಾಯ್ಲೆಟು. ಸೊ ಇಲ್ಲೂ ಅಷ್ಟೇ ಟೈಲ್ಸ್ ಕಾಂಬಿನೇಷನ್ ನೋಡ್ಬೋದು ನೀವು. ಬಾಲ್ಕನಿ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಆರಾಮಾಗಿ ಕುತ್ಕೊಂಡು ಟೀ ಕುಡಿಯೋದು, ಥಾಟ್ಸ್ನ ಶೇರ್ ಮಾಡೋದು. ಸೊ ಇಲ್ಲಿ ಎಲ್ಲ ಸ್ಪೇಷಿಯಸ್ ಆಗಿ ಪ್ಲ್ಯಾನ್ ಮಾಡಿದ್ದೀವಿ, ಮತ್ತು ಯಾವುದು ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಇದೊಂದು ಗೆಸ್ಟ್ ಬೆಡ್ರೂಮ್ ಇದೆ. ಇದು ಅಷ್ಟೇ ವಾರ್ಡ್ರೋಬ್ಸ್ ಎಲ್ಲ ನೋಡಿ, ಕಲರ್ ಕಾಂಬಿನೇಷನ್ಸ್ ನೋಡಿ. ಆ್ಯಂಡ್ ಇಲ್ಲಿ ಸ್ಟಡಿ ಟೇಬಲ್ ಕೂಡ, ವರ್ಕ್ ಸ್ಟೇಷನ್ನು ಸ್ಟಡಿ ಟೇಬಲ್ ಥರನೂ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. 2 ಬೆಡ್ರೂಮ್ಗೂ ಇನ್ ಬಿಟ್ವೀನ್ ಇರೋದ್ರಿಂದ ಈಸಿ ಆ್ಯಕ್ಸೆಸ್ ಇರುತ್ತೆ. ಗೆಸ್ಟ್ ಬೆಡ್ರೂಮ್ ಇದು ಅಷ್ಟೇ ಕ್ಲೀನಾಗಿ, ಒಂದು ಸ್ಪೇಸ್ ಕೂಡ ವೇಸ್ಟ್ ಆಗಬಾರ್ದು ಸರ್. ಒಂದೊಂದು ಅಡಿನೂ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಒಂದೊಂದು ಅಡಿಗೂ 1 ರೂಪಾಯಿ ಅನ್ನೋ ಥರನೂ ಖರ್ಚಿರುತ್ತೆ. ಆ ದುಡ್ಡಿಗೂ ವರ್ತ್ಫುಲ್ಲಾಗಿ ನಾವು ಕೆಲಸನ ಮಾಡಿಕೊಡ್ತೀವಿ. ಆ್ಯಂಡ್ ಮೇಲ್ಗಡೆ ಒಂದು ಟೆರೆಸ್ ಇದೆ. ಆ ಸ್ಕೈಲೈಟಲ್ಲಿ ಶ್ಯಾಂಗರ್ ಲೈಟ್ನ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಆ್ಯಂಡ್ 2 ಸ್ಕೈಲೈಟ್ಗೂ ಶ್ಯಾಂಗರ್ ಲೈಟ್ ಹಾಕಿದ್ದಾರೆ. ಇದು ಟೆರೆಸ್ಸು. ಟೆರೆಸಲ್ಲಿ ಒಂದು ವಾಷಿಂಗ್ ಮಿಷಿನ್ ಏರಿಯಾ, ಚಿಕ್ಕದಾಗಿ ಒಂದು ಸ್ಪೇಸ್ ಪ್ರೊವೈಡ್ ಮಾಡಿದ್ದೀವಿ.
ಆ್ಯಂಡ್ ಹೊರಗಡೆ ಹೋದರೆ ಇಲ್ಲಿ ನಿಮಗೆ ಓಪನ್ ಡೋರ್ ಇರುತ್ತೆ. ಇಲ್ಲಿ ಮಳೆ ಬರೋದ್ರಿಂದ ಇಲ್ಲಿ ಸ್ಲ್ಯಾಬ್ ಕೂಡ ಪ್ರೊಜೆಕ್ಷನ್ ತೋರಿಸಿದ್ದೀವಿ. ಸೊ ಇಲ್ಲಿ ಡೋರ್ಸ್ ಏನೇ ಕೊಟ್ರು ಅದು ಹಾಳಾಗಬಾರ್ದು ಅಂತ. ಇದಿಷ್ಟು ಈ ಮನೆದು ಹೋಮ್ ಟೂರ್ ಸರ್. ನಾನು ಆವಾಗಲೇ ಹೇಳಿದೆ 10 ಲಕ್ಷದಲ್ಲಿ ಹೆಂಗೆ ಮನೆ ಕಟ್ಟೋದು ಅನ್ನೋದು ಈಗ ಕ್ವೆಶನ್ ಮಾರ್ಕ್ ಆಗಿದೆಯಲ್ಲ, ಇವಾಗ ಹೇಳ್ತೀನಿ ನೋಡಿ. ಈಗ ನೀವು ನೋಡಿದ್ರಲ್ಲ ಗ್ರೌಂಡಿಂದ ಫಸ್ಟ್ ಫ್ಲೋರಲ್ಲಿ ಎಷ್ಟು ಮನೆ ಪ್ರೊವೈಡ್ ಮಾಡಿದ್ದೀವಿ. ಟೋಟಲ್ 3 ಮನೆ ಕೊಟ್ಟಿರೋದು. ಸೊ 3 ಮನೆದು ರೆಂಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನ EMIಗೆ ಕೊಟ್ಟರೆ, ಅದನ್ನು EMI ಕಡೆಗೆ ಡೈವರ್ಟ್ ಮಾಡಿದ್ರೆ, ಸೊ ನಿಮಗೆ ಆಲ್ಮೋಸ್ಟ್ ಏನು ಲೋನ್ ತೊಗೋತಿರಲ್ಲ ಆ ಲೋನು ಆ ರೆಂಟಲ್ಲೇ ತೀರ್ಕೊಳ್ಳುತ್ತೆ. ಕೊನೆಗೆ ನಿಮಗೆ ಶಾಶ್ವತವಾಗಿ ಈ ಸುಂದರವಾದ ಮನೆ ನಿಮ್ಮ ಕೈಯಲ್ಲಿ ಉಳಿಯುತ್ತೆ. ಸೊ ಇದೇ ಥರ ಮನೆ ಕಟ್ಟಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಚೆರಿಷ್ ಹ್ಯಾಪಿ ಹೋಮ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ. ಎಷ್ಟು ಸಲ ಬೇಕಾದರೂ ಸೈಟ್ ವಿಸಿಟ್ ಆಗಿರ್ಬೋದು, ಡ್ರಾಯಿಂಗ್ ರಿವಿಷನ್ಸ್ ಆಗಿರ್ಬೋದು, ಯಾವುದಕ್ಕೂ ಚಾರ್ಜಸ್ ಇರಲ್ಲ, ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಸೊ ನೀವು ಬಂದು ಜಸ್ಟ್ ವಿಚಾರಿಸ್ಕೊಳ್ಳಿ. ನಾವು ಮಾಡೋ ಕೆಲಸದಲ್ಲಿ ವಿಶ್ವಾಸ ಮೂಡಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ. ನಾವು ನಿಮ್ಮ ಮನೇನ, ಕನಸಿನ ಮನೇನ ಜೀವ ತುಂಬಿ ಅದನ್ನು ಸುಂದರವಾಗಿ ಡಿಸೈನ್ ಮಾಡಿಕೊಟ್ಟು ಅದನ್ನು ನಿಮಗೆ ಕೈಗೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತೀವಿ.